ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಕೋಚ್ ಸರ್, ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದಿಂದ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ಪ್ರತಿದಿನ ನಾವು ಪೇಡ್ ಗ್ರೂಪ್ ಮೆಂಬರ್ಗೆ ಏನು ಮಾಡ್ತಾ ಇದ್ದೇವೆ ಅಂದರೆ ಟಿಗೆ ಸಂಬಂಧಿಸಿದಂತೆ ಟೆಸ್ಟ್ಗಳ ಗಣಿತ ಆಗಿರ್ಬೋದು, ಜೊತೆಗೆ ವಿಜ್ಞಾನ ಕ್ವಿಜ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಇವತ್ತು ಸಹಿತ ಟೆಸ್ಟನ್ನು ಕಂಡಕ್ಟ್ ಮಾಡಿದ್ದು. ಸೊ ಎರಡನೇ ಟೆಸ್ಟ್ನ ಒಂದು ಕೀ ಆನ್ಸರ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಸೊ ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಏನಿತ್ತು ಅಂದ್ರೆ a equal to 2/3 xy, b equal to 9/10 x square y square ಮತ್ತು c equal to 5/3 x cube y. ಸೊ ಆದಾಗ ಎ ಬಿ ಸಿ ಯ ಬೆಲೆ ಎಷ್ಟು ಅಂತ ಕೇಳಿದರೆ, ಸೊ ಆಪ್ಷನ್ಸ್ ಕೊಟ್ಟಿರೋ ಸ್ನೇಹಿತರೆ, x ನ ಘಾತ 6, y ನ ಘಾತ 4, ನೆಕ್ಸ್ಟ್ x ನ ಘಾತ 4, y ನ ಘಾತ 4, ಮೂರನೇ ಮೈನಸ್ x ನ ಘಾತ 6, y ನ ಘಾತ 4, ನೆಕ್ಸ್ಟ್ ನಾಲ್ಕನೇದು ಮೈನಸ್ x ನ ಘಾತ 4, y ನ ಘಾತ 4 ಅಂತ ಇದೆ ಸ್ನೇಹಿತರೆ. ಕ್ಲಿಯರಾ? ನೋಡೋಣ ಬನ್ನಿ ಸ್ನೇಹಿತರೆ, ಎ ಬಿ ಸಿ ಬೆಲೆ ಅದರ ನಡುವೆ ಯಾವ ಸಿಂಬಲ್ ಅಂತ ಹೇಳ್ರಿ, ಇಂಟು ಇದೆ. ಸೊ ಹಾಗಾಗಿ ಇಂಟು ಮಾಡೋಣ. ಎ ಅಂದ್ರೆ ಏನಿದೆ 2/3 xy ಇಂಟು, ನೆಕ್ಸ್ಟ್ ಬಿ ಅಂದ್ರೆ 9/10 x square y square ಇಂಟು 5/3 x cube y. ಕ್ಲಿಯರ್ ಸ್ನೇಹಿತರೆ? ಸಿಂಪಲ್ ಅದ ನೋಡ್ರಿ. 2 ಅಂದರೆ 2 5 ಯಾಕೆ ಇಂಟು ಇದೆ. ಸೊ 5 5 ಏನಾಯ್ತು, ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 3 ಅಂದರೆ 3 3 3 ಏನೈತೆ, ಕ್ಯಾನ್ಸಲ್ ಆಯಿತು, ಕ್ಯಾನ್ಸಲೇಷನ್ ಆಯಿತು. ಓಕೆ, ನಮಗೆ ಉಳಿದದ್ದು ಏನಪ್ಪ ಅಂದ್ರೆ ಎಕ್ಸ್ ವೈ ಇಂಟು ಏನು ಹೇಳ್ರಿ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ವೈ. ಓಕೆ, ಘಾತ ಸಂಖ್ಯೆಗಳು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಅಂದರೆ ಎಷ್ಟಿತ್ತು, ಎಕ್ಸ್ನ ಘಾತ 6, ವೈನ ಘಾತ 1, ವೈನ ಘಾತ 2, ವೈನ ಘಾತ 1, ಹಂಗೆ ವೈನ ಘಾತ ಎಷ್ಟು ಹೇಳ್ರಿ 4. ಹಂಗೆ ಆಪ್ಷನ್ಸ್ ಯಾವ್ದು, ಫಸ್ಟ್ ಒನ್ ಏನಾಗ್ತದೆ ಅಂದ್ರೆ ಕರೆಕ್ಟ್ ಆಗ್ತಾ ಇದೆ ಸ್ನೇಹಿತರೆ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳನ್ನ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಇದು ನಾವು ತೆಗೆದುಕೊಂಡಂಥ ಮ್ಯಾಥ್ಸ್ ಎರಡನೇ ಟೆಸ್ಟಕ್ಕೆ ಸುಮಾರು 10 ಪ್ರಶ್ನೆಗಳು ಸ್ನೇಹಿತರೆ, ಭಾಳ ಏನಿಲ್ಲ 10 ಪ್ರಶ್ನೆಗಳನ್ನು ನಾನು ಇಲ್ಲಿ ಚರ್ಚೆ ಮಾಡಿ ಹೊರಟಿದ್ದೀನಿ. ಸೊ ಬನ್ನಿ ಎರಡನೇ ಪ್ರಶ್ನೆ ಯಾವ ರೀತಿ ನೋಡೋಣ. ಒಂದು ವರ್ಗದಲ್ಲಿ ಇರಬಹುದಾದ ಸಮಮಿತಿಯ ಅಕ್ಷಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ. ಸಮಮಿತಿಯ ಅಕ್ಷಗಳ ಸಂಖ್ಯೆ ಸ್ನೇಹಿತರೆ, ಒಂದೇ ಆಪ್ಷನ್ಸ್ 4 ಇದೆ, ಎರಡನೇದು 1 ಇದೆ, ಮೂರನೇದು 2 ಇದೆ, ನಾಲ್ಕನೇದು ಏನಿದೆ 3 ಇದೆ ಸ್ನೇಹಿತರೆ. ಕ್ಲಿಯರ್? ಇಲ್ಲಿ ಇಂಪಾರ್ಟೆಂಟ್ ಒಂದು ವರ್ಗದಲ್ಲಿ ಇರ್ಬೋದಂತ ಇಂಪಾರ್ಟೆಂಟ್ ಇದೆ, ಎಕ್ಸಾಮ್ದಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆ ಏನಾಗಿದೆ ಸ್ನೇಹಿತರೆ, ಸಮಮಿತಿ ಅಂದ್ರೆ ಸೊ ಒಂದು ಆಕೃತಿನ ಏನ್ ಮಾಡ್ತದಪ್ಪ ಅಂದ್ರೆ, ಈ ಉದಾಹರಣೆ ಆಕೃತಿ ಇದೆ, ಇದನ್ನ ಏನ್ ಮಾಡ್ತದೆ ಸಮಭಾಗಗಳಾಗಿ ವಿಂಗಡಣೆ ಮಾಡ್ತಾ ಇದೆ. ಸಮಭಾಗ ಮಾಡ್ತಕ್ಕಂಥ ಆ ಒಂದು ರೇಖೆಗೆ ನಾವೇನಾದ್ರು ಕರಿತೇವೆ, ಸಮಮಿತಿಯ ಅಕ್ಷ ಅಂತ ನಾವು ಕರಿತೇವೆ. ಸೊ ಅದ್ರ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ವರ್ಗ ಅಂದ್ರೆ ಏನಂದ್ರೆ ಚೌಕದಲ್ಲಿ ಎಷ್ಟು ಪಾತ್ರ 4 ಸಮಮಿತಿ ಅಕ್ಷರಗಳಿರ್ತಾವೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಬಹಳಷ್ಟು ಇಂಪಾರ್ಟೆಂಟ್, ಎಕ್ಸಾಮ್ ನಲ್ಲಿ ಕೇಳಬಹುದು. ಚೌಕದಲ್ಲಿ ಎಷ್ಟು ಹೇಳ್ರಿ 4 ಇದಾವು, ಆಯತದಲ್ಲಿ ಎಷ್ಟು ಹೇಳ್ರಿ 2 ಸಮಮಿತಿ ಹೇಳ್ಬೋದು. ನೆಕ್ಸ್ಟ್ ಸಮದ್ವಿಬಾಹು ತ್ರಿಭುಜದಾಗ 1 ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸಮಬಾಹು ತ್ರಿಭುಜದಾಗ ಎಷ್ಟು ಹೇಳ್ಬೋದು, 3 ಹೇಳ್ಬೋದು. ವೃತ್ತದಲ್ಲಿ ಏನಪ್ಪಾ ಅಂದ್ರೆ ಅನೇಕ ಸಮಮಿತಿ ಅಕ್ಷಗಳನ್ನ ಎಳೆಯಬಹುದು. ಇದ್ರ ಬಗ್ಗೆ ತಮಗೆ ಏನಾಗಿರ್ಬೇಕಂದ್ರೆ ಗೊತ್ತಿರಲೇಬೇಕು ಸ್ನೇಹಿತರೆ, ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ನಿಯಮಿತ ಅನ್ನುವಂಥ ಶಬ್ದ ಬರ್ತಂದ್ರೆ, ಸೊ ಅಲ್ಲಿ ಎಲ್ಲ ಭಾಗಗಳು ಕೋನಗಳು ಸಮ ಇರೋದ್ರಿಂದ ನಿಯಮಿತ ಪಂಚಭುಜ ಕೊಡ್ತೀವಿ ಅಂದ್ರೆ ಅಲ್ಲಿ 5 ಸಮಮಿತಿಯ ಅಕ್ಷರಗಳನ್ನ ಏನ್ ಮಾಡ್ಬೋದು ಅಂದ್ರೆ ಎಳೆಯಬಹುದು. ಸೊ ಇದೇನಪ್ಪ ಅಂದ್ರೆ ಎರಡನೇ ಒಂದು ಪ್ರಶ್ನೆ ಸ್ನೇಹಿತರೆ. ಇನ್ನು ಮುಂದಿನ ಒಂದು ಮೂರನೇ ಪ್ರಶ್ನೆ ಯಾವ್ದಿತ್ತು ನೋಡೋಣ ಬನ್ನಿ. ಸೊ ಮೂರನೇ ಪ್ರಶ್ನೆ, ಎ ಬಿ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ 6 ಇದೆ, ಎ ಸ್ಕ್ವೇರ್ ಬಿ ಎ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟು ಹೇಳ್ರಿ 63. ಆದಾಗ ಏನು ಕಂಡಿದೆ ಅಂದಪ್ಪ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ಬೆಲೆ ಎಷ್ಟು ಹೋಗೋದು ಕೇಳ್ಯಾರ ಸ್ನೇಹಿತರೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ಬೆಲೆ ಎಷ್ಟು ಹೋಗೋದು ಕೇಳಿದ್ರು. ಸಿಂಪಲ್ ಅದ ನೋಡ್ರಿ, ಎ ಸ್ಕ್ವೇರ್ ಬಿ ಎ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಈಕ್ವಲ್ ಟು ಏನಿದೆ 63 ಇದೆ. ಸಿಂಪಲ್ ಸ್ನೇಹಿತರೆ. ಆಪ್ಷನ್ಸ್ಗಳನ್ನ ನೋಡೋಣ ಮೊದಲು. ಸೊ ಆಪ್ಷನ್ಸ್ 23 ಇದೆ, ಸೆಕೆಂಡ್ ಒನ್ 55 ಇದೆ, 30, ಮೂರನೇದು 61 ಇದೆ, ನಾಲ್ಕನೇದು 69 ಇದೆ. ಇಂಪಾರ್ಟೆಂಟ್ ಕ್ವಶನ್ ಇದೆ, ಸ್ವಲ್ಪ ಏನಿದೆಪ್ಪ ಅಂದ್ರೆ ಪರಾಟೆ ಆಗಿದೆ ಸ್ನೇಹಿತರೆ. ನೋಡೋಣ ಬನ್ನಿ ಯಾವ ರೀತಿ ಇದೆ ಅನ್ನೋದ ಬಿಡಿಸ್ತಾ ಇದ್ದೇವೆ. ಎ ಸ್ಕ್ವೇರ್ ಬಿ ಪ್ಲಸ್ ಏನು ಹೇಳ್ರಿ ಎ ಬಿ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಈಕ್ವಲ್ ಟು ಏನು ಹೇಳ್ರಿ 63 ಇದೆ. ಕ್ಲಿಯರ್ ಸ್ನೇಹಿತರೆ? ಓಕೆ, ಇಲ್ಲೊಂದು ಏನೋ ಒಂದು ಕಾಮನ್ ಹೊಂಡ್ತಾ ಇದೆ ಸ್ನೇಹಿತರೆ. ನೋಡಿ ಕಾಮನ್ ಅಂದ್ರೆ ಏನ, ಎ ಮತ್ತು ಬಿ ಅನ್ನ ಏನು ಮಾಡ್ಬೋದು ಅಂದ್ರೆ ಕಾಮನ್ ತೆಗಿಬೋದು. ಎ ಬಿ ಕಾಮನ್ ತಗೋದ್ರೆ ಇದೇನು ಉಳಿತು, ಒಂದು ಎ ಉಳಿತು, ಇಲ್ಲೇನು ಉಳಿತು ಹೇಳ್ರಿ ಒಂದು ಬಿ ಉಳಿತು. ಕ್ಲಿಯರ್? ನೆಕ್ಸ್ಟ್
ಇದು ಬರೀಬೋದ ಸ್ನೇಹಿತರೆ, ಬೇಕಾದ್ರೆ ಇವು ಹೊರಗೆ ಓಕೆ. ಇನ್ನೇ ಎ ಪ್ಲಸ್ ಬಿ ಈಕ್ವಲ್ ಟು ಏನಂದ್ರೆ 63. ಕ್ಲಿಯರಾ? ಓಕೆ. ಎ ಬಿ ಅಂದ್ರೆ ಅದ್ರ ಬೆಲೆ ಎಷ್ಟಿದೆ ಹೇಳ್ರಿ? ಎ ಬಿ ಅಂದ್ರೆ ಬೆಲೆ ಎಷ್ಟಿದೆ? 6 ಇದೆ. 6 ಎ ಬ್ರಕೆಟ್ ಎ ಪ್ಲಸ್ ಬಿ, ನೆಕ್ಸ್ಟ್ ಇದೆ ಎ ಪ್ಲಸ್ ಬಿ ಈಕ್ವಲ್ ಟು ಏನು ಹೇಳ್ರಿ? 63. ಕ್ಲಿಯರಾ? ಓಕೆ. 6ನ ಒಳಗೆ ಇಂಟು ಮಾಡೋಣ ಸ್ನೇಹಿತರೆ. 6 ಎ ಪ್ಲಸ್ ಏನು ಹೇಳ್ರಿ? 6 ಬಿ ಪ್ಲಸ್ ಎ ಪ್ಲಸ್ ಬಿ ಈಕ್ವಲ್ ಟು ಏನು ಹೇಳ್ರಿ? 63. 6 ಎ 1 ಎ ಅಂದರೆ ಎಷ್ಟಾಯಿತು? 7 ಎ. 6 ಬಿ 1 ಬಿ ಅಂದರೆ ಏನಾಯಿತು? 7 ಬಿ ಈಕ್ವಲ್ ಟು ಏನು ಹೇಳ್ರಿ? 63. ಕ್ಲಿಯರಾ? ಓಕೆ. 7 ಕಾಮನ್ ತೆಗೆದ್ರೆ ಏನಾಗ್ತದೆ? ಎ ಪ್ಲಸ್ ಬಿ ಈಕ್ವಲ್ ಟು ಏನಾಗ್ತದೆ? 63. ಆ 7 ಆ ಸೈಡ್ ಹೋದ್ರೆ ಏನಾಗುತ್ತೆ? ಎ ಪ್ಲಸ್ ಬಿ ಈಕ್ವಲ್ ಟು 63 ಡಿವೈಡ್ ಬೈ 7. ಹಾಗಾದ್ರೆ ಎ ಪ್ಲಸ್ ಬಿ ಅಂದರೆ ಎಷ್ಟು ಹೇಳ್ರಿ? 9 ಬತ್ತು. ಎ ಪ್ಲಸ್ ಬಿ ಅಂದರೆ 9 ಬತ್ತು. ಎ ಬಿ ಅಂದರೆ ಎಷ್ಟಿದೆ? 6 ಇದೆ. ಬಟ್ ನಮಗೆ ಬೇಕಾಗಿರೋದು ಏನು ಹೇಳ್ರಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ವರೈಟಿ ಕ್ವಶನ್ ಇದೆ, ಸೊ ದಯವಿಟ್ಟು ಕ್ಲಿಯರ್ ಆಗಿ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ಬಿಡಿಸ್ತಾ ಇದ್ದೆ ನಾನು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನಿದೆ ಹೇಳ್ರಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಬಿ. ಕ್ಲಿಯರ್ ಸ್ನೇಹಿತರೆ? ಓಕೆ. ಎ ಪ್ಲಸ್ ಬಿ ಅಂದ್ರೆ ಉತ್ತರ ಏನು ಬಂದಿದೆ? 9 ಸ್ಕ್ವೇರ್. ಇದು ನಮ್ಗೆ ಹೇಳ್ರಿ, ಯಾಕೆ ಅದನ್ನ ಕಂಡಿಡಿ ಅಂದ್ರೆ ನಮ್ಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2 ಎ ಬಿ ಅಂದರೆ ಎಷ್ಟಿದೆ? 6 ಇದೆ. ತುಂಬಿ ಬೆಲೆಯಲ್ಲಿ 6. 9 ಸ್ಕ್ವೇರ್ ಅಂದರೆ 81 ಈಕ್ವಲ್ ಟು ಬಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನೆಕ್ಸ್ಟ್ 2 6 ಎಷ್ಟು ಹೇಳ್ರಿ? 12. ಈ 12 ಈ ಸೈಡ್ ಬಂದರೆ ಏನಾಗುತ್ತೆ? -12 ಆಗ್ತಾ ಇದೆ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಕಳೆರಿ 81 12 ಕಳೆರಿ ಅಂದರೆ 2 ಕಳೆದಷ್ಟು 9. ಹಾಗಾದ್ರೆ ಉತ್ತರ ಎಷ್ಟು ಬರ್ತದೆ? 69. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದ್ರ ಬೆಲೆ ಎಷ್ಟು ಅಂದ್ರೆ 69. ಆಪ್ಷನ್ಸ್ ಯಾವ್ದು ಹೇಳ್ರಿ? 4ನೇ ಆಪ್ಷನ್ಸ್ ಇಲ್ಲಿ ಏನಾಗ್ತಾ ಇದೆ ಹೇಳ್ರಿ? ಕರೆಕ್ಟ್ ಆಗ್ತಾ ಇದೆ. ಕ್ಲಿಯರ್ ಆಯ್ತಲ್ರಿ? ವರೈಟಿ ಕ್ವಶನ್ಗಳನ್ನ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಟೆಸ್ಟ್ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇವ ಬರ್ಬೋದು ಅಥವಾ ಇವಕ್ಕೆ ಲಿಂಕ್ ಇರ್ತಕ್ಕಂಥ ಪ್ರಶ್ನೆಗಳು ನಿಮ್ಗೆ ಏನಾಗ್ತವೆ? ಟಿ ಇ ಟಿ ಅಥವಾ ಸಿ ಇ ಟಿಲಿ ಬರ್ಬೋದು. ಕ್ಲಿಯರ್ ಆಯ್ತಲ್ಲ? ಸೊ ನೀವೇನಾದ್ರೂ ಟೆಸ್ಟ್ಗಳನ್ನ ಬರಲಿಕ್ಕೆ ಇಷ್ಟ ಇದ್ದರೆ, ಸೊ ಕ್ವಿಜ್ಗಳನ್ನ ಅಟೆಂಡ್ ಮಾಡೋದಿದ್ರೆ, ಸೊ ಈ ನಂಬರಿಗೆ ನೀವು ಏನು ಮಾಡ್ಬೋದು? ಮೆಸೇಜನ್ನು ಮಾಡ್ಬೋದು ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ಬೋದು 7619206247. ಇಂಪಾರ್ಟೆಂಟ್ ಡೈಲಿ ನಾವೇನು ಮಾಡ್ತೀವಪ್ಪ ಅಂದರೆ ಡೈಲಿ ಕ್ವಿಜ್ಜು, ಡೈಲಿ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ತಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ತಾವು ಸಹಿತ ಏನಾಗ್ಬೋದು ಹೇಳ್ರಿ? ಜಾಯಿನ್ ಆಗ್ಬೋದು ಸ್ನೇಹಿತರೆ. ಓಕೆ. ಇದು 3ನೇ ಪ್ರಶ್ನೆಗೆ ಉತ್ತರ ಆಯಿತು. ನೆಕ್ಸ್ಟ್ 4ನೇ ಒಂದು ಪ್ರಶ್ನೆ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಕ್ಲಿಯರ್ ಆಗಿ ಬರೀತಾ ಇದ್ದೇನೆ. ಪ್ರಶ್ನೆ ದೊಡ್ಡದಿರೋದ್ರಿಂದ ಶಾರ್ಟ್ಕಟ್ ಆಗಿ ಬರೀತಾ ಇದ್ದೇನೆ. ನನಗೆ 2 ಶಂಕುಗಳ ಎತ್ತರ ಎಷ್ಟಿದಪ್ಪ ಅಂದ್ರೆ ಎತ್ತರಗಳ ಅನುಪಾತ 1:4. ಎತ್ತರ 2 ಶಂಕುಗಳ ಎತ್ತರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವುಗಳ ವ್ಯಾಸಗಳ ಅನುಪಾತ ಎಷ್ಟಿದಪ್ಪ ಅಂದ್ರೆ 4/4:5 ಇದೆ. ಸೊ ಅದರ ಶಂಕುಗಳ ಗಾತ್ರಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂದ್ರೆ ಗಾತ್ರ ಅಂದ್ರೆ ಘನಫಲ ಸ್ನೇಹಿತರೆ. ನೆನಪಿಟ್ಕೊಳ್ಳಿ. 1ನೇ ಆಪ್ಷನ್ಸು ಎಷ್ಟಿದೆ ಅಂದರೆ 4/25, ಸೆಕೆಂಡ್ 1/16, ಥರ್ಡ್ 1/25, ಫೋರ್ತ್ 16/25 ಸ್ನೇಹಿತರೆ. ಓಕೆ. ಯಾವ ರೀತಿ ಬಿಡಿಸ್ತದೆ ಅನ್ನೋದು ಶಂಕುಗಳ ಎತ್ತರ 1 ಹೇಳಿದ್ರೆ ಓಕೆ. 1ನೇ ಶಂಕು, ಇನ್ನೊಂದು ಇಲ್ಲಿ 2ನೇ ಶಂಕುವನ್ನು ಬರೋಣ. ಕ್ಲಿಯರ್ ಸ್ನೇಹಿತರೆ? 2 ಶಂಕುಗಳು. ಓಕೆ. ಎತ್ತರ ಅಂದ್ರೆ ಏನಾದ್ರು ಇದ್ರದ ಹೈಟ್, ಇತರದ H1, ಇತರದ ಏನಿರುತ್ತೆ H2. ಸೊ H1 ಎಷ್ಟು ಅಂದ್ರೆ ಇತರದ 1 ಇದೆ, ಇತರದ ಎಷ್ಟಿದೆ ಹೇಳ್ರೆ 4 ಇದೆ. 1/4. ವ್ಯಾಸ 4 ನೋಡ್ರಿ. ವ್ಯಾಸ ಬಹಳ ಇಂಪಾರ್ಟೆಂಟ್ ಇಲ್ಲಿ ನಮ್ಗೆ ಸೂತ್ರದ ಏನಪ್ಪ ಅಂದ್ರೆ ತ್ರಿಜ್ಯ ಬೇಕಾಗಿರ್ತದೆ, ಬಟ್ ವ್ಯಾಸವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ವ್ಯಾಸ ತ್ರಿಜ್ಯಕ್ಕೆ 2 ಶಬ್ದಗಳು ಒಂದೇ ರೀತಿ ಕಂಡು ಬರ್ತದೆ. 1ನೇ ಶಂಕುನ ವ್ಯಾಸ ಹೆಚ್ಚಾದ್ರೆ ಆಟೋಮೆಟಿಕ್ 2ನೇ ಶಂಕುನ ವ್ಯಾಸ ಏನಾಗ್ತೈತಿ? ಹೆಚ್ಚಾಗ್ತದೆ. 1ನೇ ಶಂಕುನ ವ್ಯಾಸ ಕಡಿಮೆ ಐತಂದ್ರೆ 2ನೇ ಶಂಕುನ ವ್ಯಾಸ ಏನಾಗ್ತದೆ? ಕಡಿಮೆ ಆಗ್ತದೆ. ಯಾಕಂದ್ರೆ ತ್ರಿಜ್ಯಕ್ಕೂ ಮತ್ತು ವ್ಯಾಸಕ್ಕೂ ಕ್ಲಿಯರ್ ಡಿಫರೆನ್ಸ್ ಸೇಮ್ ಇದಾವೆ. ಕ್ಲಿಯರ್ ಐತಲ್ಲ ಸ್ನೇಹಿತರೆ? ಓಕೆ. ಹಾಗಾಗಿ ಇಲ್ಲಿ ವ್ಯಾಸ ಕೊಟ್ರೇನು ತ್ರಿಜ್ಯ ಕೊಟ್ರೇನು 2 ಒಂದೇ ರೀತಿ ಅಂತ ಹೇಳ್ಬೋದು. ಸೊ ನಾವಿಲ್ಲಿ ಏನು ಬರೀನ ಅಂದ್ರೆ ಸಿಂಪಲ್ ವ್ಯಾಸ ಬದಲಿ ಏನು ಬರೀ ತ್ರಿಜ್ಯ ಬದಲಿ ವ್ಯಾಸನ ಬರೀತಾ ಇದ್ದೀನಿ. D1 ಇಲ್ಲಿ 4 ಇದೆ, ಇದ್ರ D2 ಎಷ್ಟಿದೆ? 5 ಇದೆ. ಓಕೆ. ಅವಾಗ ಏನು ಕಂಡಿಡಿ ಅಂದ್ರೆ ಘನಫಲಗಳು ಅಂದ್ರೆ P1 ಈಕ್ವಲ್ ಟು ಎಷ್ಟು? ಇಲ್ಲಿ P2 ಅಂದ್ರೆ ಏನು ಹೇಳ್ರಿ? P1 ಅನುಪಾತ P2 ಅನ್ನ ಕಂಡಿಡಿದೆ ಅಂದ್ರೆ. ಕ್ಲಿಯರ್ ಸ್ನೇಹಿತರೆ? ಓಕೆ. ಸಿಂಪಲ್ ನೋಡ್ರಿ. P1 ಶಂಕುನ ಅಂದ್ರೆ ಮೊದಲನೇ ಶಂಕುನ ಅನುಪಾತನ ಕಂಡುಹಿಡಿಯಬೇಕು. ಅದರ ಸೂತ್ರ ಏನಿದೆ ಹೇಳ್ರಿ? 1/3 πr²h ಇದೆ. ಇಲ್ಲಿ 1 ಅನ್ನು ಇದಕ್ಕೂ 1 ಯಾಕೆ 1ನೇ ಶಂಕು. ಇನ್ನು ಸೆಕೆಂಡ್ ಶಂಕುದ 1/3 πr²h ಇದೆ. ಇಲ್ಲಿ 2 ಅನ್ನು 2. ಕ್ಲಿಯರ್ ಸ್ನೇಹಿತರೆ? ಓಕೆ. 1/3 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಪೈ ಏನಾಯ್ತು ಹೇಳ್ರಿ? ಕ್ಯಾನ್ಸಲ್ ಆಯ್ತು. ಅನುಪಾತವನ್ನು ಕಂಡುಹಿಡಿ ಅಂದ್ರು
ಆರ್ ಸ್ಕ್ವೇರ್ ಬದಲು ನಾವೇನು ತೊಗೊಂಡಿದ್ವಿ D1 ತುಂಬೋಣ ಸ್ನೇಹಿತರೆ. ಯಾಕೆ ಎರಡು ತರದ ಅರ್ಥ ಒಂದೇ ಕೊಡ್ತಾ ಇದೆ ಇಲ್ಲಿ. ಆರ್ ವ್ಯಾಲ್ಯೂ ಅದ್ರ ಜೊತೆಗೆ ಡಿ ಉದಾಹರಣೆ ನೋಡ್ರಲ್ಲ, ಆರ್ ವ್ಯಾಲ್ಯೂ 2 ಇರ್ತಂದ್ರೆ ಅದ್ರ ವ್ಯಾಸ ಇರ್ತೈತಿ 4. ಅವಾಗ R1 2 ಆದ್ರೆ R2 ಏನಾಗಿರ್ತೈತಿ ಚೇಂಜ್ ಆಗಿರ್ತೈತಿ. ಸೊ ಅಂದ್ರೆ ಒಂದಕ್ಕೊಂದು ಏನಾಗಿರ್ತಪ್ಪ ಅಂದ್ರೆ ನೇರ ಅನುಪಾತ ಹೊಂದಿರೋದ್ರಿಂದ ನೀವು ಬೆಲೆಯಲ್ಲಿ ಯಾವುದೇ ರೀತಿ ಏನಾಗಿ ನೋಡ್ರಿ ವ್ಯತ್ಯಾಸ ಆಗುವುದಿಲ್ಲ. ಹಾಗಾಗಿ R1 ಬದಲು ನಾನು ಇಲ್ಲಿ ಬರೆದನು ವ್ಯಾಸಗಳನ್ನ ಬರಿತಾ ಇದ್ದೀನಿ. D1 ಅಂದ್ರೆ 4, H1 ಅಂದ್ರೆ ಎಷ್ಟಿದೆ 1, ನೆಕ್ಸ್ಟ್ D2 ಅಂದ್ರೆ ಎಷ್ಟಿದೆ 5, ನೆಕ್ಸ್ಟ್ H2 ಅಂದ್ರೆ ಎಷ್ಟಿದೆ ಹೇಳ್ರಿ 4 ಇದೆ. ಕ್ಲಿಯರ್? ಓಕೆ, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಸ್ಕ್ವೇರ್ ಹಾಕ್ರಿ, ಇದಕ್ಕೂ ಏನು ಮಾಡ್ರಿ ಸ್ಕ್ವೇರ್ ಹಾಕ್ರಿ. 4 ಸ್ಕ್ವೇರ್ ಅಂದ್ರೆ 16 ಇಂಟು 1, 5 ಸ್ಕ್ವೇರ್ ಅಂದ್ರೆ 25 ಇಂಟು 4, 4 ಒಂದೇ 4 4 ಒಂದೇ ಎಷ್ಟು ಹೇಳ್ರಿ 4 ಡಿವೈಡ್ ಬೈ 25 ಅಂದ್ರೆ 25. ಸೊ ಆದ್ದರಿಂದ ಅನುಪಾತ ಏನು ಗೊತ್ತು ಹೇಳ್ರಿ 4:25. ಎಷ್ಟು ಹೇಳ್ರಿ 4:25 ಅಂದ್ರೆ ಆನ್ಸರ್ ಯಾವ್ದು ಹೇಳ್ರಿ ಫಸ್ಟ್ ಒನ್ ರೈಟ್ ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಸಿಂಪಲ್ ಆದಂಥ ಪ್ರಶ್ನೆ ಇದಾವೆ. ಸ್ವಲ್ಪ ನಮಗೆ ಏನಾಗಿರ್ಬೇಕಂದ್ರೆ ಬೇಸಿಕ್ ನಾಲೆಜ್ ಗೊತ್ತಿರಬೇಕು, ಸೂತ್ರಗಳ ಒಂದು ಪರಿಚಯ ಇತ್ತಪ್ಪ ಅಂತಾರೆ. ಸೊ ಕ್ಷೇತ್ರ ಗಣಿತದ ಮೇಲೆ ಫಿಕ್ಸ್ 1 ಅಥವಾ 2 ಕ್ವಶನ್ ಏನಂತಂದ್ರೆ ಬಂದೇ ಬರ್ತಾ ಇದಾವೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ತಾವೇನು ಮಾಡಬೇಕು ಗಮನಿಸದೆ ಕೊಡ್ಲೇಬೇಕಾಗ್ತದೆ. ಯಾಕಂದ್ರೆ ಕಂಪಲ್ಸರಿ ಏನಪ್ಪಾ ಅಂದ್ರೆ ಒಂದು 2 ಅಥವಾ 1 ಕ್ವಶನ್ ಅಂತೂ ಕ್ಷೇತ್ರ ಗಣಿತದ ಮೇಲೆ ಫಿಕ್ಸ್ ಸ್ನೇಹಿತರೆ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ ನೋಡೋಣ. ಮೊದಲ 9 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ರು. ಸಿಂಪಲ್ ಪ್ರಶ್ನೆ ಇದೆ ಸ್ನೇಹಿತರೆ. 1ನೇ ಆಪ್ಷನ್ಸ್ 9, 2ನೇ ಆಪ್ಷನ್ಸ್ 10, 3ನೇ ಆಪ್ಷನ್ಸ್ 11 ಇಂಟು 2/9 ಇದೆ, 4ನೇ ಆಪ್ಷನ್ಸ್ 11 ಇಂಟು 1/9 ಇದೆ. ಕ್ಲಿಯರ್? ಓಕೆ, 9 ಸರಾಸರಿ ಅಂದ್ರೆ ಫಸ್ಟ್ ಅವತ್ತು ಬೇರೆನಾ 1ನೇ ಆಪ್ಷನ್ 2, 3, 5, 7, 11, 13, ನೆಕ್ಸ್ಟ್ 17, 19 ಅಂದ್ರೆ ಮೊದಲ 9 ಅವಿಭಾಜ್ಯ ಸಂಖ್ಯೆ 1 2 3 4 5 6 7 8 ಅಂದ್ರೆ ಇನ್ನೊಂದು ಯಾವ್ದು ಅಂದ್ರೆ 9. ಕ್ಲಿಯರ್ ಸ್ನೇಹಿತರೆ? ಮತ್ತೊಂದು ಚೆಕ್ ಮಾಡ್ಕೊರಿ. 2 3 5 7 11 13 17 19 23. ಕ್ಲಿಯರ್ ಅಂದ್ರೆ 1 2 3 4 5 6 7 8 9 ಮೊದಲ 9. ಇವುಗಳ ಸರಾಸರಿ ಕಂಡುಹಿಡಿದ್ರೆ ಮೊತ್ತ ಮೊದಲು ಕಂಡುಹಿಡಬೇಕು. ಸೊ ಮೊತ್ತ 2 3 5 5 5 10 17 17 1 18 1 10 28 28 1 3 31 41 48 58 68 68 77 77 80 100 ಡಿವೈಡ್ ಬೈ ಒಟ್ಟು ಅಂಕೆ ಹೇಳಿರ್ತದೆ 9. ಕ್ಲಿಯರಾ? ಸೊ ಇದನ್ನ ಏನು ಮಾಡೋಣ ಅಂದರೆ ಭಾಗಾಕಾರಕ ಅಲ್ಲಿ ಪೂರ್ಣಾಂಕದಲ್ಲಿರೋದ್ರಿಂದ ಭಾಗಾಕಾರನ ಮಾಡೋಣ. ನಮಗೆ ಈಸಿಯಾಗಿ ಆನ್ಸರ್ ಸಿಗ್ತಾ ಇದೆ. 9 ಎಷ್ಟು ಹೇಳ್ರಿ ಒಂದಲೇ ಎಷ್ಟಪ್ಪ ಅಂದರೆ 9, 1 ಉಳಿತು ಮತ್ತು 10 9 ಒಂದಲೇ 9 ಎಷ್ಟು ಉಳಿತು ಹೇಳ್ರಿ 1 ಉಳಿತು. ಸೊ ಇದನ್ನು ಪೂರ್ಣಾಂಕದಲ್ಲಿ ಬರೆದಾಗ ಏನು ಬರ್ತದೆ ಹೇಳ್ರಿ 11. ಸೊ 9 ಇಲ್ಲಿ ಏನಾಗ್ತದೆ ಶೇಷ ಬೇಕಾದ್ರು. ಸೊ ಆನ್ಸರ್ ಯಾವ್ದು ಹೇಳ್ರಿ 4th ಒನ್ ಏನಾಗ್ತದಪ್ಪ ಅಂದ್ರೆ ಕ್ಲಿಯರ್ ಅಂತ ಅನಿಸ್ಲಿ. ಕ್ಲಿಯರ್? ಸೊ ಆನ್ಸರ್ ಈ ಕೆಲವೊಂದು ಬೇರೆ ಬೇರೆ ರೀತಿ ಕೊಟ್ಟಿರ್ತಾರೆ. ಇಲ್ಲಿ ಪಾಯಿಂಟ್ ಕೊಡ್ಬೋದು, ದಶಮಾಂಶ ಸಂಖ್ಯೆಯಲ್ಲೂ ಸಹಿತ ಕೊಡ್ಬೋದು, ಅಥವಾ ಪೂರ್ಣಾಂಕದ ಕೊಟ್ಟರು ಮಿಶ್ರ ಭಿನ್ನರಾಶಿ ಕೊಡ್ಬೋದು, ವಿಷಮದ ಕೊಡ್ಬೋದು, ಯಾವ ರೀತಿಯಲ್ಲೂ ಸಹಿತ ಕೊಡುವಂಥ ಚಾನ್ಸ್ ಇರ್ತದೆ ಸ್ನೇಹಿತರೆ. ಆ ಉತ್ತರಗಳು ತಕ್ಕಂತೆ ನಾವು ಏನು ಮಾಡಬೇಕಂದ್ರೆ ಪ್ರಶ್ನೆಯನ್ನು ಬಿಡಿಸ್ಬೇಕಾಗ್ತದೆ ಸ್ನೇಹಿತರೆ. ಯಾಕಂದ್ರೆ ನಮಗೆ ಓಕೆ ಸ್ನೇಹಿತರೆ, ಈಗಾಗಲೇ TET ಸೆಕೆಂಡ್ ಮ್ಯಾಥ್ಸನ್ನು ನಾವು ನೋಡ್ತಾ ಇದ್ದೇವೆ ಟೆಸ್ಟನ್ನು. ಸೊ 6ನೇ ಕ್ವಶನ್ ಯಾವ ರೀತಿ ಇದೆಯಪ್ಪ ಅಂದರೆ 36 ಮತ್ತು 60 ಚಿಕ್ಕ ಸಾಮಾನ್ಯ ಅಪವರ್ತ್ಯ ಮತ್ತು 18 ಮತ್ತು 45 ದೊಡ್ಡ ಸಾಮಾನ್ಯ. ಇಲ್ಲಿ ಅಪವರ್ತ್ಯ ಕೊಟ್ಟಿದ್ದಾರೆ, ಇಲ್ಲಿ ಅಪವರ್ತನ ಕೊಟ್ಟಿದ್ದಾರೆ. ಸೊ ಇವುಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರು. ಸಿಂಪಲ್ ಇದೆ. ಮೊದಲು 36 ಮತ್ತು 60 ಸಾಮಾನ್ಯ ಅಪವರ್ತ್ಯ ಅಂದರೆ ಏನು ಹೇಳ್ರಿ ಲಸವನ್ನು ಕಂಡುಹಿಡ್ಕೋಬೇಕು ಸ್ನೇಹಿತರೆ. ಹಂಗಾರೆ ಲಸ ಎಷ್ಟು ಬರುತ್ತೆ? ಸೊ 6 6 ಎಷ್ಟಲೇ 10. ನೆಕ್ಸ್ಟ್ 2 3 2 5. ಹಂಗಾರೆ ಲಸ ಎಷ್ಟು ಬರ್ತಡ್ರಿ 6 × 2 × 3 × 5. ಕ್ಲಿಯರ್ ಸ್ನೇಹಿತರೆ? ಓಕೆ, 6 2 12 12 3 36 36 5 ಎಷ್ಟು ಹೇಳ್ರಿ 180. ನೆಕ್ಸ್ಟ್ 18 ಮತ್ತು 45 ಸಾಮಾನ್ಯ ದೊಡ್ಡ ಸಾಮಾನ್ಯ ಅಪವರ್ತನ ಅಂದ್ರೆ ಇಲ್ಲಿ ಏನು ಹೇಳ್ರಿ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ನಾವು ಕರಿತದ ಸ್ನೇಹಿತರೆ. ಹಾಗಾದ್ರೆ ಆನ್ಸರ್ ಎಷ್ಟು ಬರ್ತದಪ್ಪ ಆ ಥರ ಎಷ್ಟು ಹೇಳ್ರಿ 18 ಮತ್ತು 45 ಯಾವ ಮಗ್ಗಿಲಿದಾವು 9 9 2 9 ಎಷ್ಟಲೇ 5. ಹಂಗಾರೆ ಈ ಥರದ ಒಂದು ಮಸ ಎಷ್ಟು ಬರ್ತದೆ ಹೇಳ್ರಿ ಈ ಥರದ 9. ಇವುಗಳ ವ್ಯತ್ಯಾಸವನ್ನು ಕೇಳಿದರೆ ಅಂದರೆ 180 ಎಷ್ಟು ಕಳಿಬೇಕು 9 ಕಳಿಬೇಕು. ಹಂಗಾರೆ ಉತ್ತರ ಎಷ್ಟು ಹೇಳಿರ್ತದೆ 171 ಅಂತಂದು ಬರ್ತಾಯಿದೆ ಸ್ನೇಹಿತರೆ. ಸೊ ನೆನ್ಪಿಟ್ಕೋರಿ. ಸೊ ಇದು ಏನಪ್ಪ ಅಂದ್ರೆ 6ನೇ ಕ್ವಶನ್ಸ. ಸೊ ಕ್ಲಿಯರ್ ಆಯ್ತಲ್ಲ? ಓಕೆ, ಇನ್ನು ಮುಂದಿನ ಒಂದು 7ನೇ ಕ್ವಶನ್ ನೋಡೋಣ. ಸ್ವಲ್ಪ ವಿಶೇಷವಾಗಿ ಮತ್ತು ಹೊರೈಟಿ ಕ್ವಶನ್ಗಳನ್ನ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಸೊ ದಯವಿಟ್ಟು ನಿಮ್ಗೆ ಒಂದಕ್ಕೊಂದು ಏನ್ ಆಗ್ಬೋದು ಹೇಳ್ರಿ ಇಲ್ಲಿ ಲಿಂಕ್ ಆಗ್ಬೋದು. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಬನ್ನಿ 7ನೇ ಪ್ರಶ್ನೆ ಯಾವ ರೀತಿ ನೋಡೋಣ. ಕ್ಲಿಯರಾಗಿ ನೋಡ್ಕೊರಿ. ಒಂದು ವಿಶೇಷ ಪ್ರಶ್ನೆ ಇದೆ ಇಲ್ಲಿ. 50ಕ್ಕೆ ಯಾವುದೇ ಒಂದು ಪೂರ್ಣಾಂಕವನ್ನು ಕೂಡಿಸ್ರಿ. ಯಾವುದೇ ಒಂದು
ಪೂರ್ಣ ಸಂಖ್ಯೆ ನೋಡ್ರಿ, ಪೂರ್ಣಾಂಕ ಅಲ್ಲ, ಪೂರ್ಣ ಸಂಖ್ಯೆಯನ್ನು ಕೂಡಿಸಿದಾಗ ನೋಡ್ರಿ, ಒಂದು ಸ್ವಲ್ಪ ಹೊರೈಟಿ ಇದೆ ಸ್ನೇಹಿತರೆ ಪ್ರಶ್ನೆ. ಪೂರ್ಣ ಸಂಖ್ಯೆಯನ್ನು ಕೂಡಿಸಿದಾಗ ಬರುವ ಮೊತ್ತ ಮತ್ತು ಅದೇ ಸಂಖ್ಯೆಗೆ ನೋಡ್ರಿ, ಯಾವುದು 50 ಏನದಲ್ಲ ಅದೇ ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಅಂದರೆ ಮತ್ತೆ ಪುನಃ ಮಾತೇನು ಮಾಡ್ತಾರಪ್ಪ ಅಂದ್ರೆ 50ಕ್ಕೆ ಅಂದರೆ ಈ 50ಕ್ಕೆ ಅದೇ ಪೂರ್ಣ ಸಂಖ್ಯೆಯನ್ನು ಕಳೆದಾಗ ಬರುವ ವ್ಯತ್ಯಾಸಗಳ ಮೊತ್ತ ನೋಡ್ರಿ ಸ್ನೇಹಿತರೆ. ಅಂದರೆ ಈ ಥರದ್ದು ಮೊತ್ತ ಬರ್ತೈತಿ, ಈ ಥರ ವ್ಯತ್ಯಾಸ. ಅವಾಗ ಏನು ಬರ್ತಾವಲ್ಲ ಫಲಿತಾಂಶ, ಅವುಗಳದ್ದು ಏನು ಕೇಳಿದಾರೆ ಹೇಳ್ರಿ, ಮೊತ್ತವನ್ನು ಕೇಳಿದಾರು. ಸೊ 1ನೇ ಆಪ್ಷನ್ಸ್ ಏನಿದೆ ಅಂದ್ರೆ 50, 2ನೇದು 0 ಇದೆ, 3ನೇದು 100 ಇದೆ, 4ನೇದು ಏನಿದೆಪ್ಪ ಅಂದ್ರೆ 40 ಇದೆ ಸ್ನೇಹಿತರೆ. ನೋಡೋಣ ಬನ್ನಿ. ಈ ಉದಾಹರಣೆ ಒಂದು 50 ಇದೆ, ಕ್ಲಿಯರ್. 50 ಕೊಟ್ಟಿದ್ದಾರೆ. ಯಾವುದೇ ಒಂದು ಪೂರ್ಣ ಸಂಖ್ಯೆನ ಕೊಡ್ಸೋಣ. ಈಗ ಉದಾಹರಣೆಗೆ ಒಂದು ಪೂರ್ಣ ಸಂಖ್ಯೆ 10ನ್ನು ತಗೋಣ. 10ನ್ನು ಕೂಡಿಸೋದಂದ್ರೆ ಉತ್ತರ ಎಷ್ಟು ಬತ್ತು ಹೇಳ್ರಿ, 60. 1ನೇ ಪಾಯಿಂಟ್ ಮುಗೀತು, ಕ್ಲಿಯರ್. ಇನ್ನು ಫಲಿತಾಂಶ 60 ಬತ್ತು. ಇನ್ನು ಅದೇ 50ಕ್ಕೆ ಅದೇ ಸಂಖ್ಯೆ ಅಂದರೆ ಯಾವುದು, 10ರಿಂದ ಏನು ಮಾಡಿದಾಗ ಕಳೆದಾಗ 50ರ 10 ಕಳೆದ್ರೆ ಎಷ್ಟು ಬತ್ತು ಹೇಳ್ರಿ, 40 ಬತ್ತು. ಇವುಗಳ ಮೊತ್ತ ಅಂದರೆ ಎಷ್ಟು ಬತ್ತು ಹೇಳ್ರಿ, 100. ಹಂಗಾರೆ ಆನ್ಸರ್ ಯಾವ್ದು ಹೇಳ್ರಿ, ಥರ್ಡ್ ಒನ್. ಸಿಂಪಲ್ ಅದೇ. ಬಟ್ ಕ್ವಶನ್ಗಳಲ್ಲಿ ಏನಿದೆ ಅಂದ್ರೆ ಸ್ವಲ್ಪ ಟ್ವಿಸ್ಟಾಗಿ ಕೇಳಿದ್ದಾರೆ ಸ್ನೇಹಿತರೆ, ಆರಾಮಾಗಿ ಬಿಡಿಸ್ಬೋದು. ಸ್ವಲ್ಪ ನಾವೇನು ಮಾಡಬೇಕು, ಪ್ರಶ್ನೆಯನ್ನು ಸರಳವಾಗಿ ಮತ್ತು ಈಸಿಯಾಗಿ ಓದ್ಕೋಬೇಕಾಗ್ತದೆ, ಜೊತೆಗೆ ತಿಳ್ಕೊಬೇಕಾಗ್ತದೆ ಸ್ನೇಹಿತರೆ. ಬನ್ನಿ 8ನೇ ಪ್ರಶ್ನೆ ಯಾವ ರೀತಿ ಅನ್ನೋದು ನೋಡೋಣ. ಚೌಕದ ಸುತ್ತಳತೆ ನೋಡ್ರಿ, ಇಲ್ಲಿ ಕ್ಷೇತ್ರ ಗಣಿತನ ಪ್ರಶ್ನೆ ಬಂದ. ಚೌಕದ ಸುತ್ತಳತೆ 24 ಸೆಂಟಿಮೀಟರ್, ಆಯತದ ಉದ್ದ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 8 ಸೆಂಟಿಮೀಟರ್ ಆಗಿದೆ. ಹಂಗಾರೆ ಚೌಕದ ಸುತ್ತಳತೆ ಮತ್ತು ಆಯತದ ಸುತ್ತಳತೆ ಒಂದೇ ಆಗಿವೆ ನೋಡ್ರಿ. ಆಯತದ ಸುತ್ತಳತೆ ಏನಾಗಿದಾವೆ, ಒಂದೇ ಆದಾಗ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದು ಹೇಳ್ಯಾರೆ. ಸೊ 1ನೇ ಪ್ರಶ್ನೆ ಏನಿದಪ್ಪ, 1ನೇ ಆಪ್ಷನ್ಸ್ 64, 2ನೇದು 16, 3ನೇದು 24, 4ನೇದು 32 ವಿಸ್ತೀರ್ಣ ಕೊಟ್ಟಿದ್ದಾರೆ. ಸಿಂಪಲ್ ನೋಡೋಣ. ಚೌಕದ ಸುತ್ತಳತೆ ಎಟ್ಟದ 24, ಆಯತದ ಉದ್ದ 8. ಚೌಕದ ಸುತ್ತಳತೆ ಆಯತದ ಸುತ್ತಳತೆ ಏನಾಗಿದಾವೆ, ಒಂದೇ ಆಗಿದಾವೆ. ಹಂಗಾರೆ ಆಯತದ ವಿಸ್ತೀರ್ಣ ಕಂಡುಹಿಡಿ ಅಂದರು. ಸೊ ಇಲ್ಲಿ ಆಯತದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಉದ್ದ 8 ಅಗಲ ಬೇಕು, ಕ್ಲಿಯರ್. ಹಂಗಾರೆ ನಮ್ಮಲ್ಲಿ ಉದ್ದ ಅದ, ಅಗಲ ಇಲ್ಲ. ಹಾಗಾದ್ರೆ ನಾವೇನು ಮಾಡೋಣ ಹೇಳ್ರಿ, ಅಗಲವನ್ನು ಕಂಡುಹಿಡ್ಕೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಅವರು. ಚೌಕದ ಸುತ್ತಳತೆ ಈಕ್ವಲ್ ಟು ಏನು ಹೇಳ್ರಿ, 24 ಸೆಂಟಿಮೀಟರ್. ಸೂತ್ರ ಏನು ಹೇಳ್ರಿ, 4 ಇಂಟು ಎ ಅಥವಾ 4 ಅಥವಾ 4 ಉದ್ದ, ಕರೆಕ್ಟಾ, ಅಥವಾ 4 ಅಗಲ ಈಕ್ವಲ್ ಟು ಏನು ಹೇಳ್ರಿ 24. ಹಂಗಾರೆ ಎ ಈಕ್ವಲ್ ಟು ಎಷ್ಟು ಬಂತು, 24 ಬಾಗಲೇ ಎಷ್ಟು ಹೇಳ್ರಿ 4. 4 ಒಂದಲೇ 4 ಆರಲೇ. ಹಂಗಾರೆ ಏನೇ ಬೆಲೆ ಎಷ್ಟು ಬತ್ತು ಹೇಳ್ರಿ, 6 ಬತ್ತು. ನೋಡ್ರಿ ಕ್ಲಿಯರಾಗಿ ನೆನ್ಪಿಟ್ಕೊರಿ. ಕ್ಲಿಯರ ಸ್ನೇಹಿತರೆ, ಏನೇ ಬೆಲೆ ಎಷ್ಟು ಬತ್ತು ಇಲ್ಲಿ, 6 ಬಂತು. ಚೌಕದ ಒಂದು ಸುತ್ತಳತೆ ಆಗಿರ್ಬೋದು ಅಥವಾ ಚೌಕದ ಒಂದು ಉದ್ದ ಎಷ್ಟು ಬತ್ತು ಇಲ್ಲಿ, 6. ಸೊ ಇದು ಎಕ್ಸ್ಟ್ರಾ ಪಾಯಿಂಟು. ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಅವರು, ಚೌಕದ ಮತ್ತು ಆಯತದ ಸುತ್ತಳತೆ. ಇಲ್ಲಿ ನಾವು ಕನ್ಫರ್ಮ್ ಮಾಡ್ಕೋಬೋದು. ಚೌಕದ ಸುತ್ತಳತೆ ಈಕ್ವಲ್ ಟು ಏನು ಕೊಟ್ಟಿದ್ರು, ಆಯತದ ಸುತ್ತಳತೆ. ಇಲ್ಲಿ ನಮಗೆ ಏನು ಆಗ್ತದೆ ಹೇಳ್ರಿ, ಅಗಲವನ್ನು ಕಂಡುಹಿಡ್ಕೋಬೋದು. ಹಂಗಾರೆ ಚೌಕದ ಸುತ್ತಳತೆ 24, ಆಯತದ ಸುತ್ತಳತೆ ಸೂತ್ರ ಏನಿದೆ ಹೇಳ್ರಿ, 2 ಬ್ರಕೆಟ್ L ಪ್ಲಸ್ ಬಿ, ಉದ್ದ ಪ್ಲಸ್ ಅಗಲ, ಕರೆಕ್ಟಾ. ಓಕೆ, 24 ಈಕ್ವಲ್ ಟು 2, L ಅಂದರೆ ಎಷ್ಟಿದೆ, ಆಯತದು 8 ಇದೆ, ಪ್ಲಸ್ ಬಿ ಗೊತ್ತಿಲ್ಲ. ಓಕೆ, 24 2 8 ಎಷ್ಟು ಹೇಳ್ರಿ, 16 ಪ್ಲಸ್ 2 ಬಿ, 16 ಈ ಕಡೆ ಬಂದರೆ ಏನಾಗ್ತದೆ, -16 ಈಕ್ವಲ್ ಟು ಏನು ಹೇಳ್ರಿ, 2 ಬಿ. 24ರ 16 ಕಳೆದ್ರೆ ಎಷ್ಟು, 8, 2 ಬಿ. ಹಂಗಾರೆ ಬಿ ಈಕ್ವಲ್ ಟು ಎಷ್ಟು ಬತ್ತು ಹೇಳ್ರಿ, 4 ಬತ್ತು. ಯಾಕೆ 2 ಒಂದಲೇ 2 4ಲೇ. ಹಂಗಾರೆ 4 ಈಕ್ವಲ್ ಟು ಬಿ. ಅಗಲ ಎಷ್ಟು ಬತ್ತು, 4. ಸಿಂಪಲ್. ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ. ಉದ್ದ ಎಷ್ಟದ 8, ಅಗಲ ಎಷ್ಟು ಬಂತು 4. 8 4 ಎಷ್ಟು ಹೇಳ್ರಿ, 32. ಹಂಗಾರೆ ಆಪ್ಷನ್ಸ್ ಯಾವ್ದು ಹೇಳ್ರಿ, 4ನೇ. ಸೊ ಇದೇನಪ್ಪ ಅಂದರೆ ಕೆಲವೊಮ್ಮೆ ನಮಗೇನಾಗ್ತದಪ್ಪ ಅಂದ್ರೆ ಬೇಕಾಗಿರ್ತದೆ. ಹಾಗಾಗಿ ನಮಗಿಲ್ಲಿ ಬಿಡಿಸುವಂಥ ಮೆಥಡನ್ನು ತೋರಿಸಿದೆ. ಈ ಒಂದು ಸ್ಟೆಪ್ಪ ಈ ಪ್ರಶ್ನೆಗೆ ಯೂಸ್ ಇಲ್ಲ, ಆದರೂ ಸಹಿತ ಈ ರೀತಿಯೂ ಸಹಿತ ಕೆಲವು ನಾವು ಚೆಕ್ ಮಾಡಿದಾಗ ಸೊ ಯಾವುದನ್ನು ಕಂಡುಹಿಡ್ಕೋಬೇಕು ಅನ್ನೋದು ಒಂದು ಐಡಿಯಾ ಬರ್ತದೆ. ಸೊ ಹಾಗಾಗಿ ಇದ್ರ ಬಗ್ಗೆಯೂ ಸ್ವಲ್ಪ ನಿಮಗೇನಾಗಿರಲಿ ಪರಿಚಯ ಇರಲಿ ಸ್ನೇಹಿತರೆ. ಸೊ ಈ ರೀತಿ ಏನದಪ್ಪ ಅಂದ್ರೆ ಪ್ರತಿ ಟಾಪಿಕ್ ಮೇಲೆ ನಾವೇನು ಮಾಡಿದೇವೆ, ಚಾಯ್ಸ್ ಮಾಡಿದ್ದೇವೆ. ಇದೇ ಟಾಪಿಕ್ ಅದೇ ಟಾಪಿಕ್, ಒಂದೇ ಟಾಪಿಕ್ ಅಲ್ಲ, ವಿಶೇಷವಾಗಿ ಟಿಗೆ ಬರಬಹುದಾದಂಥ ಎಲ್ಲ ಟಾಪಿಕ್ಗಳ ಮೇಲೆ ಸೊ ಬೆಳಕನ್ನು ಚೆಲ್ತಾ ಇದ್ದಾವೆ ನಾವಿಲ್ಲಿ. ಸೊ 9ನೇ ಕ್ವಶನ್ ಏನಿದೆ ಅನ್ನೋದು ನೋಡೋಣ. 4 ಅಂಕಿಯ ಸಂಖ್ಯೆ ಯಾವುದಪ್ಪ ಆ ಥರ 5 4 7 ಎ. ಇದು 3ರಿಂದ ಪೂರ್ಣವಾಗಿ ಭಾಗ ಹೋಗ್ತಾ ಇದೆ. 3ರಿಂದ ಪೂರ್ಣವಾಗಿ ಭಾಗ ಹೋದರೆ ಏನ ಸ್ಥಾನದಲ್ಲಿ ಏನು ಏ ಕೊಟ್ಟಿರಲ್ಲ, ಏನ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳ ಅಂಕಿಗಳ ಮೊತ್ತ ಕೇಳಿದ್ದಾರೆ ಸ್ನೇಹಿತರೆ. ಅಂದರೆ ಏನಲ್ಲಿ ಯಾವ್ಯಾವ ಅಂಕಿಗಳನ್ನು ಹಾಕಬಹುದು
ಆ ಎಲ್ಲ ಅಂಕಿಗಳ ಮೊತ್ತವನ್ನು ಕಂಡುಹಿಡಿ ಅಂದರು. ಸೊ 1ನೇ ಆಪ್ಷನ್ಸ್ 7, 2ನೇದ 15, 3ನೇದು 10, 4ನೇದ 13 ಅಂತ ಪ್ರಶ್ನೆ ಇದೆ ಸ್ನೇಹಿತರೆ, ಉತ್ತರ ಕೊಟ್ಟಿದ್ದಾರೆ. ಕ್ಲಿಯರಾ? ಹಂಗಾರೆ ಅಲ್ಲಿ 5, 4, 7 ಇದು 4 ಅಂಕಿ ಸಂಖ್ಯೆನೇ ಇರಬೇಕು ಅನ್ನೋದು ಒಂದು ಪಾಯಿಂಟ್ ಇದೆ. ಹಂಗಾರೆ ಏನು ಯಾವ್ಯಾವ ಬೆಲೆಯನ್ನು ತುಂಬಿದಾಗ ಅದು 3ರಿಂದ ಭಾಗ ಹೋಗ್ತಾ ಇದೆ. ಬನ್ನಿ ಸ್ನೇಹಿತರೆ, 3ರ ಭಾಜ್ಯತೆ ನಿಮ್ಗೆ ಗೊತ್ತಿದೆ. ನಿಮಗೆ 5 + 4 + 7 + a. ಕ್ಲಿಯರಾ? 5 4 ಎಷ್ಟು ಹೇಳ್ರಿ? 9. 9 1 7 ಎಷ್ಟಾಯಿತು ನೋಡಿರಿ? 5 4 ಎಷ್ಟೈತೆ ರೀ? 9. 9 1 7 ಎಷ್ಟಾಯಿತು? 16 + a. ಓಕೆ, ಎ ಜಾಗದಾಗ ನಾವೇನು ಮಾಡೋಣ ಅಂದ್ರೆ 2 ತುಂಬೋಣ. 2 ತುಂಬಿದ್ದು ಅಂದ್ರೆ ಎ ಜಾಗದಾಗ 16 + ಏನಾಯಿತು? 2. ಹಂಗಾರೆ ಏನಾಯಿತು? 18. 18 ಏನಾಗ್ತದೆ? 3 ಮಗಿಲೆ ಕಟ್ತಾ ಹೋಗ್ತದೆ. ಹಂಗಾರೆ ಒಂದು ವ್ಯಾಲ್ಯೂ ಯಾವುದೈತೆ ಹೇಳ್ರಿ? 2 ಆಯಿತು. ಕ್ಲಿಯರಾ ಸ್ನೇಹಿತರೆ? ಓಕೆ, ಈಗ 16 + a ಇದಲ್ಲ, ಅಲ್ಲಿ 2 ಬದಲಿ 3 ತುಂಬೋಣ. 16ದಾಗ 3 ಕೂಡಿಸಿದ್ರೆ 19 ಬರೋದಿಲ್ಲ. 4 ತುಂಬಿದ್ರೆ 20 ಬರೋದಿಲ್ಲ. ಹಂಗಾರೆ ಯಾವ ತುಂಬೋಣ? 5 ತುಂಬೋಣ. 16 5 ಅಂದರೆ ಎಷ್ಟಾಯಿತು? 21. ಅವಾಗ ಮತ್ತೊಂದು ಬೆಲೆ ಯಾವ್ದು ಬಂತು ಹೇಳ್ರಿ? ನಮ್ಗೆ 5 ಬಂತು. ಕ್ಲಿಯರಾ? ಯಾಕೆ ಕಟ್ತಾ ಹೋಗ್ತದೆ. ನೆಕ್ಸ್ಟ್ ಯಾವ್ದು ತುಂಬೋಣ ಈಗ? ಓಕೆ, 16ದಾಗ 5 21 ಐತೆ. ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ? ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಇನ್ನು ಎ ಜಾಗದ ಮತ್ತೆ ಯಾವ್ದು ತುಂಬೋದು? 16 + 6 ಅಂದರೆ 22, 7 ಅಂದರೆ 23, 8 ತುಂಬೋಣ. 8 ಅಂದರೆ ಎಷ್ಟಾಯಿತು? 24. ಹಂಗಾರೆ ಮತ್ತೊಂದು ಏನ ಬೆಲೆ ಎಷ್ಟು ಹೇಳ್ರಿ? 8. ಕ್ಲಿಯರ್ ಆಯ್ತಲ್ಲ? ಸೊ 9 ತುಂಬ್ರಿ 20, 16ದಾಗ 9 ತುಂಬ್ರಿ ಏಟಾದ? 25 ಆಗ್ತದೆ. ಕ್ಲಿಯರ? ಸೊ ಬರೋದಿಲ್ಲ. 11 ತುಂಬಬೋದು. 11 ತುಂಬ್ರೆ ಅದು 5 ಅಂಕಿ ಸಂಖ್ಯೆ ಆಗಿಬಿಡ್ತದೆ. ಯಾಕೆ? ಎ ಬೆಲೆ ಇಟ್ಟಿರಬೇಕು? 1 ಅಂಕಿ ಇರಬೇಕು. ಯಾಕಂದ್ರೆ ಇದು 4 ಅಂಕಿ ಸಂಖ್ಯೆನೇ ಇರಬೇಕು. ಹಂಗಾರೆ ಯಾವ್ಯಾವ ಬಂದು ಹೇಳ್ರಿ? 2 + 5 + 8. ಈ ಎಲ್ಲ ಸಾಧ್ಯತೆಗಳ ಮೊತ್ತ 8 5 ಎಷ್ಟು ಹೇಳ್ರಿ? 13. 13 1 2 ಎಷ್ಟು ಹೇಳ್ರಿ? 15. ಹಂಗಾರೆ ಉತ್ತರ ಯಾವ್ದು ಹೇಳ್ರಿ? ಸೆಕೆಂಡ್ ಒನ್ ಏನಾಗ್ತದಪ್ಪ ಅಂದ್ರೆ, ಸೊ ಇಲ್ಲಿ ಕರೆಕ್ಟ್ ಆಗ್ತಾಯಿದೆ ಸ್ನೇಹಿತರೆ, ನೆನಪಿರಲಿ. ಸೊ ಇದೇನಪ್ಪ ಅಂದ್ರೆ 9ನೇ ಕ್ವೆಶನ್. ಓಕೆ, ಟೆಸ್ಟ್ನ 2ನೇ ಟೆಸ್ಟ್ 2 ಮ್ಯಾಥ್ಸ್ನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಇದ್ದರೆ 10ನೇ ಪ್ರಶ್ನೆ ಇದೆ. ಸೊ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನೋಡೋಣ. ಸೊ ಪ್ರಶ್ನೆ 3/8 (-2) ಇದೆ, -4/5 (-3) ಇದೆ. ಇದರ ವಿಲೋಮಾಂಶವನ್ನು ಕಂಡುಹಿಡಿಯಿರಿ ಅಂತಂದು ಹೇಳ್ಯಾರೆ. ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ರೀತಿ 4. ಯಾವ್ದು ಕರೆಕ್ಟ್ ಅನ್ನೋ ನೋಡೋಣ. ಸೊ ಪ್ರಶ್ನೆಗೆ ಬರ್ಕೋಣ. 3/8 (-2) ಇಂಟು ಏನಿದೆ ಹೇಳ್ರಿ? -4/5 ನೋಡ್ರಿ -3 ಕೊಟ್ಟಿದ್ದಾರೆ. ಕ್ಲಿಯರ್ ಸ್ನೇಹಿತರೆ? ಓಕೆ, ಅದನ್ನು ಸರಳ ರೂಪ ಮಾಡೋಣ ಮೊದಲು. ಸೊ ಇಲ್ಲಿ ಕೆಲವೊಂದು ಈ 8ನ್ನ ಹೆಂಗೆ ಬರಿತಾನಪ್ಪ ಅಂದರೆ 2 ಘಾತ 3 (-2) -4ನ ಹೆಂಗೆ ಬರಿಬೋದು? 2 ಘಾತ 2² / 5 (2) ಹೇಳ್ರಿ -3. ಕ್ಲಿಯರ್ ಸ್ನೇಹಿತರೆ? ಓಕೆ, ಈಗ ಸರಳ ರೂಪ ಮಾಡೋಣ. 3ನ ಘಾತ -2 3 2 ಎಷ್ಟು ಆಗ್ತದೆ? 6. ಹಂಗಾರೆ 2 ಘಾತ -6 ಇಂಟು ಮೈನಸ್ ಇದೆ, ಮೈನಸ್ 2 ಘಾತ 2 3 ಎಷ್ಟು ಹೇಳ್ರಿ? -6. ಸೊ 5 ಘಾತ -3 ಘಾತಾಂಕ ನಿಯಮಗಳ ಪ್ರಕಾರ. ಓಕೆ, ಅವುಗಳ ಘಾತ ಸಂಖ್ಯೆಗಳು ಮೈನಸ್ ಇದ್ದು ಅಂದ್ರೆ ಅವುಗಳನ್ನ ನಾವು ಪ್ಲಸ್ ಮಾಡ್ಕೋಬೋದು. ಪ್ಲಸ್ ಹೆಂಗೆ ಮಾಡ್ಕೋತಾ ಹೇಳ್ರಿ? ಅವತ್ತನ್ನು ಉಲ್ಟಾ ಮಾಡ್ತಾವೆ. ಉಲ್ಟಾ ಅಂದ್ರೆ ಏನು? ವಿಲೋಮಾಂಶಗಳಾಗಿ ಬರಿತಾ ಇದಾವೆ. ಸೊ ಇದು -2 ಆ ಮೇಲೆ ಹೋಯ್ತಂದ್ರೆ ಏನಾಗುತ್ತೆ ನೋಡ್ರಿ? 3 - 2 ಇದೆ. ಸೊ ಹಂಗೆ ಬರೋಣ 3 - 2. ಸೊ ಇದು ಮೇಲೆ ಹೋಯ್ತಂದ್ರೆ ಏನಾಗ್ತದೆ? 2 6 ಆಗ್ತದೆ. ಇಂಟು ಇಲ್ಲೇನಿದೆ? -2 ಮತ್ತು -6 ಇದೆ. ಇಂಟು ಇದು ಮೇಲೆ ಹೋಯ್ತಂದ್ರೆ ಏನಾಗ್ತದೆ? 5 ಓಕೆ, ಮೈನಸ್ ಅದ್ದು ಕೆಳಗೆ ತೊಗೋಣ. ಹಂಗಾರೆ 2 6 ಇದೇನಾದರೂ ಕೆಳಗೆ ಬರ್ತಂದ್ರೆ ಏನಾಗುತ್ತೆ? 3 ಆಗ್ತದೆ. ಕ್ಲಿಯರಾ? ಇಂಟು ಸೊ ಇಲ್ಲಿ 5/3 ಪ್ಲಸ್ ಇದೆ, ಪ್ಲಸ್ ಇಡ್ರಿ. ಇದು -6 ಘಾತ ಇರೋದ್ರ ಅಂದ್ರೆ ಕೆಳಗೆ ಬಂದರೆ ಏನಾಗ್ತದೆ? +6 ಆಗ್ತಾಯಿದೆ. ಕ್ಲಿಯರಾ ಸ್ನೇಹಿತರೆ? ಓಕೆ, ಈಗ 2 6 ಏನಾಯಿತು? ಕ್ಯಾನ್ಸಲ್ ಆಯಿತು. ಸೊ 5³ ಅಂದರೆ ಎಷ್ಟು ಹೇಳ್ರಿ? 125 ಡಿವೈಡೆಡ್ ಬೈ 9² ಅಂದರೆ 9. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್. ಸೊ ಇದೇನಪ್ಪ ಅಂದ್ರೆ ನಮಗೆ ಸರಳ ರೂಪ ಬಂತು. ಇದರ ವಿಲೋಮಾಂಶ ಕೇಳಿದ್ದಾರೆ. ಇದರ ವಿಲೋಮಾಂಶ ಅಂದರೆ ಏನಾಗ್ತದೆ? -9 ಡಿವೈಡ್ ಬೈ ಹೇಳ್ರಿ 125. ಸೊ ಆನ್ಸರ್ ಯಾವ್ದು ಹೇಳ್ರಿ? ಸೆಕೆಂಡ್ ಒನ್ ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಸೊ ಈ ರೀತಿ ಹೊರೈಟಿ ಆದಂಥ ಕ್ವಶನ್ಗಳನ್ನ ನಾವಿಲ್ಲಿ ಏನು ಮಾಡ್ತಾ ಇದ್ದವು? ಚರ್ಚೆಯನ್ನು ಮಾಡ್ತಾ ಇದ್ದವು. ಸೊ ದಯವಿಟ್ಟು ನೀವೇನು ಮಾಡಿರಿ ಅಂದರೆ ಪ್ರಾಕ್ಟೀಸನ್ನು ಮಾಡಿ. ಸೊ ಯಾವ ರೀತಿ ಕ್ವಶನ್ ಬರ್ತಿತ್ತು ಹೇಳಲಿಕ್ಕೆ ಬರೋಲ್ಲ. ಸೊ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ನಾಲೆಜ್ ಏನಾಗ್ತದೆ ಹೇಳ್ರಿ? ಇಂಪ್ರೂವ್ಮೆಂಟ್ ಆಗ್ತೈತಿ ಅಂತ ಹೇಳ್ತಾ, ಸೊ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.